ಆದ್ರೆ ಈಗ ನಾವು ಯೋಚನೆ ಮಾಡಕ್ಕೆ ಶುರು ಮಾಡಿದ್ವಿ. ನಮ್ಮ ದೇಶದಲ್ಲಿ ಒಟ್ಟು ವ್ಯವಸ್ಥೆಗಳ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಿರಂತರವಾದ ಕೆಲಸ ಪ್ರತಿಯೊಬ್ಬರು ಸ್ವಲ್ಪ ಕೆಲಸ ಮಾಡಲೇಬೇಕು. ಇಲ್ಲದ್ರೆ ಈ ವ್ಯವಸ್ಥೆಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯವಸ್ಥೆಗಳ ಬದಲಾವಣೆ ಆಗುತ್ತೆ, ಒಂದು ನಂಬಿಕೆ ಎಲ್ರಿಗೂ ಬಂದಿದೆ, ಜನಕ್ಕೂ ಬಂದಿದೆ. ಈ ವ್ಯವಸ್ಥೆಗಳು ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮಿರುವಂತಹ ಕಾರ್ಯಕರ್ತರು ಅವರ ಕ್ವಾಲಿಟಿ, ಅವರ ಗುಣಮಟ್ಟ ಹೆಚ್ಚಾಗುತ್ತೆ. ಗುಣಮಟ್ಟ ಚೆನ್ನಾಗಿದೆ ನಮ್ಗೆ. ಆದ್ರೆ ಇದನ್ನು ಇನ್ನೂ ಒಂದಿಷ್ಟು ಚೆನ್ನಾಗಿ ಮಾಡೋದ್ರಿಂದ ಒಟ್ಟು ನಾಳೆ ಇವತ್ತಿಂದ ನಾಳೆ ಬರಬೇಕು 8, 10, 12 ಮೂರ್ತಿಗಳು, ಬೇರೆ ಬೇರೆ ವಿಷಯಗಳು. ಈ ವಿಷಯಗಳ ಪೈಕಿ ಏನಂತ ಹೇಳಿದ್ರೆ ಆ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡಬೇಕು. ಈ ವಿಷಯಗಳ ಬಗ್ಗೆ ನಮಗೆ ಏನಾದ್ರು ಸಂಶಯ ಇದ್ರೆ ಅದನ್ನ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದ್ರ ಮುಖಾಂತರ ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಖಾಂತರ ನಾವು ನಮ್ಮ ಕರ್ತವ್ಯಗಳನ್ನ ಅರ್ಥ ಮಾಡಬೇಕು. ದೇಶ ಸಮೃದ್ಧವಾಗಬೇಕು, ದೇಶ ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ದೇಶ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಯಾವಾಗ ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ನಾವು ಅಳವಡಿಸ್ಕೊಂಡ್ರೆ ಮಾತ್ರ. ನಾವು ಗಟ್ಟಿ ಆಗ್ಬೇಕು, ನಾವು ಅಧ್ಯಯನರಾಗಬೇಕು, ನಮಗೆಲ್ಲ ವಿಷಯಗಳು ತಿಳಿಯೋದಕ್ಕೆ ನಾವೆಲ್ಲ ವಿಷಯಗಳನ್ನ ತಿಳಿದ್ರೆ ಮಾತ್ರ ಮುಂದಕ್ಕೆ ನಾವು ಬೇರೆ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ತಯಾರು ಮಾಡ್ಕೋಬೇಕು ನಮ್ಮನ್ನು. ನಾವು ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಹೊಂದಿದೆ. ಬಿಹಾರ ನಡೆದಂತಹ ಮೊನ್ನೆ ಎಲೆಕ್ಷನ್ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ. ಆದರೂ ನಮ್ಮ ಮುನ್ನಡೆ ಹೇಗಿದೆ ಅಂತ ಹೇಳಿದ್ರೆ ಈ ಬೆಟ್ಟ ಹತ್ತವನ್ನು ನೀವು ನೋಡಿದರೆ ಕೆಲವೊಮ್ಮೆ ಅವರು ಕಣ್ಮರೆ ಆಗ್ತದೆ. ಆದ್ರೆ ಪ್ರತಿ ಸಲ ಕಣ್ಮರೆ ಆದಾಗೆಲ್ಲ ಅವರು ಸ್ವಲ್ಪ ಮೇಲಕ್ಕೆ ಕೊಡ್ತಾರೆ. ಇದೇ ತರ ನಾವು ನಡೀತಾರಂತ ಜಾಗದಲ್ಲಿ ಕೆಲವರು ನಮಗೆ ಬೇರೆ ಬೇರೆ ರೀತಿಯ ಹಿನ್ನಡೆಗಳು ಆಗ್ಬೋದು. ಆದ್ರೆ ನಮ್ಮ ಗುರಿ ಆಗ ನಮ್ಮ ಹೆಗ್ಲೆಯವರು ಪ್ರಾಂತಾಯುಕ್ತರು ಹೇಳಿದ್ರು 1951 ಇಸ್ವಿಯಿಂದ ಇವತ್ತೇವರೆಗೂ ಅದೇ ಧ್ಯೇಯ, ಅದೇ ಗುರಿಗಳು, ಅದೇ ಮಾತು. ನಾವು ಅದರ ಕಡೆ ಹೆಚ್ಚು ಹೆಚ್ಚು ಇರ್ತಾ ಇದ್ದೀವಿ. ನಾವು ಪ್ರಾರಂಭ ಮಾಡಿದಾಗ ನಮ್ಮ ಜೊತೆಗೆ ಬರೀ 10 ಜನ ಪ್ರಾರಂಭ ಮಾಡಿದಂತ ಈ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು 120 ಕೋಟಿ ಜನರ ಈ ದೇಶದ ಕೋಟಿ ಜನ. ಮೋದಿ ಅವರು ಪ್ರಧಾನಿ ಆದ ನಂತರ ಈ ದೇಶದ ಒಟ್ಟು ಇಮೇಜು ಹೇಗಿತ್ತು ಅಂತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಇಮೇಜ್ ಏನಂತಂದ್ರೆ ಬೆಗ್ಗರ್ಸ್ ಕಂಟ್ರಿ, ಭಿಕ್ಷುಕರ ದೇಶ. ನಮ್ಮ ದೇಶದ ಪ್ರಧಾನಿ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಅಂದ್ರೆ ಆ ದೇಶದ ಪ್ರಮುಖರು ನಮ್ಮವರ ಕೈಗೆ ಸಿಗ್ತಾರೆ. ಕಾರಣ ಏನು ಅಂತಂದ್ರೆ ಹೋದಾಗೆಲ್ಲ ಬರೀ ಸಾಲ ಕೇಳ್ತಾ ಹೋಗ್ತಾ ಇದೆ, ಬರೀ ಸಾಲ ಮಾಡೋದು, ಮಜಾ ಮಾಡೋದು. ಇಂತಹ ಒಂದು ಇದ್ದಂತ ಇಮೇಜು ನಮ್ಮ ರಾಷ್ಟ್ರದ ಪ್ರಧಾನಿಗಳು ಅವರು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಅಧ್ಯಕ್ಷಗಳು ಕೆಲವೊಮ್ಮೆ ಸಿಕ್ಕಿರುವಂತಹ ಒಂದು ಸನ್ನಿವೇಶಗಳಿದೆ. ಒಬಾಮ ಹತ್ರ ಭೇಟಿ ಆಗದೆ ವಾಪಸ್ ಬಂದಿರುವಂತಹ ಸಂದರ್ಭಗಳಿದೆ. ಆದ್ರೆ ಈಗ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಇಮೇಜ್ ಚೇಂಜ್ ಆಗ್ತದೆ. ಬೆಗ್ಗರ್ಸ್ ಕಂಟ್ರೀಸ್ ಅಂತ ಹೇಳಿ ಇದ್ದಂತ ಇಮೇಜ್ ಈಗ ಡೆಸ್ಟಿನೇಷನ್ ಕಂಟ್ರಿ ಅಂತ ನಮ್ಮ ಇಮೇಜ್ ಬರ್ತಾ ಇದೆ. ಮೇಲ್ಮಟ್ಟದಲ್ಲಿ ಕರಪ್ಷನ್ 0. ಕಳೆದ 18 ತಿಂಗಳಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ಯಾರು ಒಬ್ಬರು ಬೆರಳೆತ್ತಿದ್ದು ಸಾಧ್ಯ. ನಮ್ಮ ಮೇಲ್ಮಟ್ಟದಲ್ಲಿ 0 ಕರಪ್ಷನ್ ತರೋ ಹಂತದಲ್ಲಿ ನಾವು ಸಫಲರಾಗಿದೆ. ನಮ್ಮ ಯೋಜನೆಗಳು ಮಾಡಿ ವಿಕ್ರಮ ಪಡೆಯದೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ ನಾವು ಜನರ ಮಟ್ಟದ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಆ ಬೇರೆ ಬೇರೆ ಯೋಜನೆಗಳನ್ನ ನಾವು ಅಧ್ಯಯನ ಮಾಡಬೇಕು. ಸರ್ಕಾರದ ಯೋಜನೆಗಳು ಅದು ಯಾರು ಹೋದ್ರು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಫಲಾನುಭವಿಗಳು ಹುಡುಕೊಂಡ್ರೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅದು ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು, ಮುದ್ರಾ ಬ್ಯಾಂಕ್ ಇರ್ಬೋದು, ಒಟ್ಟು ನಮ್ಮ ಯೋಜನೆಗಳಿದೆಯಲ್ಲ ಆ ಯೋಜನೆಗಳನ್ನ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮುಂದಾಗಬೇಕು. ನಮ್ಮ ಇಡೀ ವ್ಯವಸ್ಥೆ ಇದನ್ನ ಸರಿ ಮಾಡೋದಕ್ಕೆ ಇದಕ್ಕೊಂದು ಅಕೌಂಟಬಿಲಿಟಿ, ಇದಕ್ಕೊಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ತರೋದಕ್ಕೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಜ್ಜಾಗಬೇಕು. ಕೆಲವೊಮ್ಮೆ ನಮಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಾಗ ಅನ್ಸುತ್ತೆ, ಏನು ಈ ವಿಷಯಗಳೆಲ್ಲ ನಿಜಕ್ಕೂ ಮಾಡಲಿಕ್ಕೆ ಸಾಧ್ಯನಾ? ನಂಬಿಕೆ ಒಂದೇ ಒಂದು ಆಧಾರ. ನಮ್ಮ ಕಳೆದ 68 ವರ್ಷದ ಈ ಒಟ್ಟು ರಾಜಕೀಯ ವ್ಯವಸ್ಥೆ ಅದಕ್ಕಿಂತ ಹಿಂದೆ ಇದ್ದಂತಹ ಈ 1000 ವರ್ಷದ ನಮ್ಮ ಗುಲಾಮಿತನದ ಕಾರಣಕ್ಕೆ ಕೆಲವೊಮ್ಮೆ ನಮಗೆ ಭ್ರಮೆಗಳಾಗುತ್ತೆ. ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಸ್ಕರ ನಮ್ಮ ಭ್ರಮೆಗಳು ಸತ್ಯ. ಹೇಗೆ ಅಂತಂದ್ರೆ ಒಬ್ಬ ಗಂಡ ಹೆಂಡತಿ ಡೆಲಿವರಿ ಆಗ್ತದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಡಾಕ್ಟರ್ ಹೊರಗಡೆ ಬಂದು ಹೇಳುದು ಗಂಡು ಹುಟ್ಟಿದೆ ಹೇಳಿದ ತಕ್ಷಣ ಖುಷಿ ಆಯ್ತು. ಆದ್ರೆ ಡಾಕ್ಟರ್
ನಾವು ಇತಿಹಾಸಪ್ಪ ನಂತರ ಬೇಗ ವಿಚಾರ ಸರಿ ಮನೆಗೆ ಹೋಗಿದ್ದಾನೆ, ಮನೆಗೂ ಇದೇ ತರ ತೆರೆಗಳು ಬರ್ತಾ ಇದ್ದಾರೆ, ಏನ್ ಮಾಡ್ಲಿಕ್ಕೆ ಅವನಿಗೆ ಅರ್ಥ ಆಗಿಲ್ಲ. ಸರಿ ಹೇಳಿ ಅವರು ಒಬ್ಬ ಸ್ನೇಹಿತ, ನಮ್ಮ ಸಿಗ್ನೇಚರ್ ಒಬ್ಬ ಸ್ನೇಹಿತ ಫೋನ್ ಮಾಡಿ ಹೇಳ್ತೇನೆ, ಇಂಗ್ಲೆಂಡ್ನಲ್ಲಿ ಹಿಂಗಾಗೋಗ್ತಿದೆ, ಏನ್ ಮಾಡಿ ಜನ ಬೇರೆ ಬರ್ತಿ ಹಿಂಗ್ ಬರ್ತಾ ಇದ್ದಾರೆ, ಏನ್ ಮಾಡಿ ಏನಿಲ್ಲ, ನೀನು ಅಷ್ಟೊಂದು ಅವೈಲಬಲ್ ಸ್ವಲ್ಪ ಸರಿ ಮಾಡ್ಬೇಕಾದ್ರೆ ಟಿಕೆಟ್ ಇಟ್ಬಿಡು, ಸರಿ ಹೋಗ್ತದೆ. ಸರಿ ಹೇಳಿ ಟಿಕೆಟ್ ಇಟ್ಬಿಟ್ಟು ಯಾರು 50 ಜನ ಬರಕ್ಕೆ ನೋಡಕ್ ಕೊಡ್ತಾನೆ, ಆದಾಯ ಜಾಸ್ತಿ ಆಗಬೇಕು, ಇನ್ಕಮ್ ಸಿಕ್ಕಾಪಟ್ಟೆ ಆಗಬೇಕು. ಅದೇ ಏನ್ ಮಾಡ್ತಾರೆ ಅಕ್ಕಪಕ್ಕ ಕೂತಿರೋದು ಎಲ್ಲರೂ ಸೇರಿಸಿ ಒಟ್ಟು ಈ ಬಿಸ್ನೆಸ್ ನಡೆಸ್ಕೊಡೋದು. ಸ್ವಲ್ಪ ದಿವಸ 10 ಜನ ಕಡಿಮೆ ಊರಿನಲ್ಲಿರುವಂತಹ 10 ಜನ ನೋಡಿದ್ರೆ ಹಿಂಗೆ ಆಗ್ತಾರೆ, ಅಕ್ಕಪಕ್ಕ ನೋಡ್ಬಿಟ್ಟು ಸರಿ ಮತ್ತೆ ವಿಕ್ರಮ್ ಫೋನ್ ಮಾಡಿ ಏನ್ ಮಾಡ್ಲಿ ಈಗ ಜನ ಬರ್ತಾ ಇಲ್ಲ ಅಂತ. ಏನು ನಮ್ಮ ದೇಶದಲ್ಲಿ ಜನಸಂಖ್ಯೆ ಕಡಿಮೆ, ಅಕ್ಕಪಕ್ಕ ಊರುಗಳಿಗೆ ಹೋಗೋದು ಅಲ್ಲಿ ಇದೇ ಒಳ್ಳೆಯದು, ಮತ್ತೆ ಅಕ್ಕಪಕ್ಕ ಊರುಗಳಿಗೆ ಹೋಗಿ ಶುರು ಮಾಡಿ ಹೀಗೆ ಆದಾಯ ಬರ್ತಾನೆ ಇತ್ತು, ಚೆನ್ನಾಗಿದ್ದ ಅದೆಲ್ಲ ಹೋಗ್ಬೇಕು. ಇವತ್ತು ಇನ್ನೇನ್ ಮಾಡೋದು, ಎಲ್ಲ ಮುಂಚೆ ಮನೆಗೆ ಬಂದ, ಅದೇ ಹಿಂದೆ ಗರ್ಭಿಣಿಯಾಗಿತ್ತು, 2ನೇ ಮಗು ಇನ್ನೊಂದು ತಿಂಗಳ ಹುಟ್ಟಿತ್ತು, ತಿಂಗಳಾದ್ಮೇಲೆ 2ನೇ ಮಗು ಕೊಟ್ಟ ತಕ್ಷಣ ತಿಂಗಳ ಫೋನ್ ಮಾಡಿ ಏನಪ್ಪ ಏನಾಯ್ತು ಅಂತ. ಹುಟ್ಟಿದ ಗಂಡು ಮಗುವಿಗೆ ಆದ್ರೆ ನಾರ್ಮಲ್ ಹುಟ್ಟಬೇಕು, ಆದ್ರೆ ಸಹಜತೆ ಅಸಹಜವಾಗಿ ಹುಟ್ಟಿದೆ. ಸಹಜವಾಗಿ ಹುಟ್ಟಿರುವಂತ ಮಗುಗೆ ಅವನಿಗೆ ಖುಷಿ ಆಗಿಲ್ಲ, ಅಸಹಜವಾಗಿ ಹುಟ್ಟಬೇಕು ಅಂತ ಒಂದು ಭ್ರಮೆ ಸೃಷ್ಟಿ ಆಗುತ್ತಿದೆ. ಕಾರಣ ಏನಂತಂದ್ರೆ ಅವನೇ ಅವನ 1.5 ವರ್ಷ ಕಳೆದಂತಹ ಸಮಯ ಇದೆ, ಅಲ್ಲಿ ಅಸಹಜತೆಯನ್ನ ನಾನು ಸ್ವೀಕಾರ ಮಾಡ್ತೀನಿ. ನಮ್ಮ ದೇಶದ ಪರಿಸ್ಥಿತಿ ಹೀಗೆ, ನಮ್ಮ ದೇಶದಲ್ಲಿ ಇರುವಂತ ನಮ್ಮ ಸಾಮಾನ್ಯ ಜನರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಆಗಿಲ್ಲ, ಕಾರ್ಯಕರ್ತರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಆಗಿಲ್ಲ. ಹಾಗಾಗಿ ಕಾರ್ಯಕರ್ತರು ಕೆಲಸ ಮಾಡ್ತಾನೆ ಭಾರತೀಯ ಪಾರ್ಟಿ ಮಾಡ್ತಾರೆ. ಭಾರತೀಯ ಪಾರ್ಟಿ ದೇಹವನ್ನು ಯಾವತ್ತೂ ಪಕ್ಷಕ್ಕೆ ಸೇರ್ತಾರೆ, ಅವತ್ತೇ ನಮ್ಮ ಪಂಚನಿಷ್ಠೆಗಳ ಬಗ್ಗೆ ತಿಳಿಸುವಂತ ಕೆಲಸ ನಮ್ಮ ಯಾವತ್ತು ಪಾರ್ಟಿಗೆ ಸೇರ್ತಾರೆ, ಏನಕ್ಕೆ ಸೇರ್ತಾರೆ ಅಂತ ಅವ್ರು ಗೊತ್ತಿದ್ದು ಮಾತ್ರ ಸೇರ್ತಾರೆ. ಸುಮ್ಮನೆ ಯಾರೋ ವ್ಯಕ್ತಿ ಹಿಂದೆ ಸುತ್ತ ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಸುಮ್ಮನೆ ಏನೋ ನಾನು ಆಗ್ಬೇಕು ಅನ್ನೋಂತ ಅಂಥದಕ್ಕೆ ಮಾತ್ರ ಸೀಮಿತ ಕೆಲಸ ಮಾಡ್ತಾ ಇರೋರಿಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಇದ್ರ ಮಧ್ಯೆ ಎಲ್ಲ ಒಂದ್ ಕಡೆ ನಮಗೆ ಬೆಳಿಲಿಕ್ಕೆ ಅವಕಾಶ ಸಿಕ್ತು, ನಮಗೆ ಎಲ್ಲ ಒಂದ್ ಕಡೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಮಾಡಬೇಕು. ಅಧಿಕಾರ ಯಾರ್ಯಾರೋ ಕೈಯಲ್ಲಿ ಇದ್ದು ಅದರಿಂದೇನೋ ಒಂದು ಒಳ್ಳೇದಾಗುತ್ತೆ ಅಂತ ಆ ಒಂದು ಭ್ರಮೆ ನಾವೇ ಹಾಕಿಕೊಳ್ಬೇಕು. ಅಧಿಕಾರವನ್ನು ನಮ್ಮ ಕೈಗೆ ತಗೋಬೇಕು, ಅಧಿಕಾರದ ಮುಖಾಂತರ ಏನೇನು ಅನಾಹುತಗಳನ್ನ ಕಳೆದ ಆರೋಗ್ಯ ಮಾಡ್ಯಾರೋ ಆ ಅನಾಹುತಗಳನ್ನ ಸರಿ ಮಾಡುವಂತ ಕೆಲಸ ನಮ್ದೆ. ಹಾಗಾಗಿ ನಾವು ಅದಕ್ಕೆ ಹೋರಾಡಬೇಕು. ಎಲ್ಲರೂ ಚುನಾವಣೆಗೆ ನಿಲ್ಲಕ್ಕಾಗಲ್ಲ, ಆದರೆ ಯಾರ್ಯಾರು ಚುನಾವಣೆಗೆ ನಿಂತಾರೋ ಅವ್ರು ಚುನಾವಣೆಗೆ ಅವರು ರೆಡಿ ಆಗಬೇಕು. ನಮ್ಮ ಜೊತೆಲಿ ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಕ್ವಾಲಿಟಿ ಇದೆ. ಕೆಲವರಿಗೆ ಬರೀ ಗೊತ್ತಿದೆ, ಅವ್ರಿಗೆ ಮೈಕಲ್ ಮಾತಾಡಕ್ಕಾಗಲ್ಲ, ಕೆಲವರು ಬರೀ ಮೈಕಲ್ ಮಾತಾಡ್ತಾರೆ, ಅವ್ರು ಇನ್ನೇನು ಕೆಲಸಗಳು ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಬೇಕು. ಈ ಒಂದು ದೇಶ ಕಟ್ಟುವಂತ ಕೆಲಸ ಇದೆಯಲ್ಲ, ದೇಶದ ಪುನರ್ನಿರ್ಮಾಣ ಅಂತ ದೊಡ್ಡ ಕೆಲಸ ನಾವು ತಗೊಂಡಿದ್ದೀವಿ, ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಎಲ್ಲಾ ತರ ಜನ ಬೇಕು. ಇಲ್ಲಿ ಕೂತಿರೋರು ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಕೆಲವರು PhD ಆಗಿದ್ದಾರೆ, ಕೆಲವರು ಬರೀ SSLC ಪಾಸ್ ಆಗಿಲ್ಲ. ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಕ್ಕಾಗಲ್ಲ. ಆದ್ರೆ ಒಂದೇ ಕೆಲಸ ಇರಲ್ಲ, ಕೆಲಸ ಗುರಿ ಮಾತ್ರ ಒಂದೇ. 10 ಕೆಲಸಗಳಿದೆ. ಈ 10 ಕೆಲಸಗಳಿಗೆ ಜನರನ್ನು ಜೋಡಿಸ್ತಾ ಅವರವರ ಕ್ಷಮತೆ ಅನುಸಾರವಾಗಿ, ಅವರ ಕೆಪಾಸಿಟಿ ಅನುಗುಣವಾಗಿ ನಾವು ಜನಗಳನ್ನು ಜೋಡ್ತಾ ಒಟ್ಟಿನ ನಂತರ ನಮ್ಮ ಕಾರ್ಯವಿಧಾನ ಆಗಬೇಕು. ಇವತ್ತು ನಾವು ಸರ್ಕಾರ, ಕೇಂದ್ರದ ಸರ್ಕಾರ, ಕೇಂದ್ರದ ನಮ್ಮ ಸರ್ಕಾರ ಇದೆ, ಅವಷ್ಟಕ್ಕೆ ಸೀಮಿತ ಆಗಲಿಕ್ಕೆ ಸಾಧ್ಯವೇ ಇರ್ತದ. ಈ ಸರ್ಕಾರ ನಿರಂತರ, ಈ ಸರ್ಕಾರ ಮುಂದಿನ 5 ವರ್ಷ ನಮ್ಮದೇ ಇರಬೇಕು. ಈಗಾಗಲೇ ಜನ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ, ಈ ಮೋದಿ ಅವರಿಗೆ ಕನಿಷ್ಠ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ. ಅದು ಜನ ತಯಾರಿ ಮಾಡ್ಕೊಡ್ತಾರೆ, ಜನ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅದನ್ನು ನಾವು ಎಷ್ಟು ತಯಾರಿ ಮಾಡ್ಕೊಡ್ತೀವಿ ಅನ್ನೋದು ಭಾರಿ ಮುಖ್ಯ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯ ವಿಸ್ತಾರ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತರ ಅಗಮನವನ್ನ ಹೆಚ್ಚು ಮಾಡಬೇಕು, ನಮ್ಮ ಕಾರ್ಯಕರ್ತರ ಸಂಖ್ಯೆ ಮಾಡಬೇಕು. ಜಾಗೃತಿ, ಸರ್ವಸ್ಪರ್ಶಿ, ಸರ್ವವ್ಯಾಪಿ ಆಗಬೇಕು. ಈ ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗೋದಕ್ಕೆ ನಾವು ನಮ್ಮ ಗುಣಮಟ್ಟ ಇದೆ, ಈಗಾಗಲೇ ಇರುವಂತಹ ಗುಣಮಟ್ಟದಲ್ಲಿ ಒಂದಿಷ್ಟು ಇನ್ನೊಂದನ್ನು ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಈ ಭಾರತ ದೇಶ, ಈ ಭಾರತವನ್ನ ಪುನರ್ನಿರ್ಮಾಣ, ಭಾರತನ ಕಟ್ಟುವಂತಹ ಕೆಲಸ, ಈ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನಾವು ಈ 2 ದಿನ ಏನು ಪ್ರಶಿಕ್ಷಣಕ್ಕೆ ಭಾಗವಹಿಸಿ ಬಂದಿದ್ದೀವಿ. ಯಾರೋ 1 ತಿಂಗಳಲ್ಲಿ ಅಂತ ಯಾರೋ ಇಲ್ಲ ಬಂದಿದ್ದು.
ನಮಗನ್ಸಿದೆ ಈ ಕೆಲಸದಲ್ಲಿ ನಂದು ಒಂದಿಷ್ಟು ಪಾಲಿರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ನಾವೆಲ್ಲರೂ ಪೂರ್ಣ ಭಾಗವಹಿಸಿ ಕೆಲವು ಬೇರೆ ಬೇರೆ ಕೆಲಸದ ಕಾರಣಕ್ಕೆ ಭಾಗವಹಿಸಲಿಕ್ಕೆ ಆಗದೇ ಇರಬಹುದು, ಆದರೆ ಅವ್ರನ್ನೂ ಸಹ ನಾವು ಮನವೊಲಿಸಿ 2 ದಿನಗಳ ಕಾಲ ಈ ಅಭ್ಯಾಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ಲೆಲ್ಲಿ ಪ್ರಶ್ನೋತ್ತರದ ಅವಧಿ ಬರುತ್ತೋ ಅಲ್ಲಿ ಪ್ರಶ್ನೆಗಳನ್ನು ಮಾಡಬೇಕು. ನಮಗಿರುವಂಥ ಸಂಶಯಗಳನ್ನು ನಿವಾರಣೆ ಮಾಡಿ ನಾವು ಜನರ ಮಧ್ಯೆ ಹೋದಾಗ ನಾವು ಭಾರತೀಯ ಜನತಾ ಪಾರ್ಟಿಯ ರೆಪ್ರೆಸೆಂಟೇಟಿವ್, ನಾವು ಭಾರತೀಯ ಜನತಾ ಪಾರ್ಟಿನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮಗೆ ಏನೇ ಪ್ರಶ್ನೆ ಬಂದರೆ ಅಥವಾ ನಮಗೆ ಯಾವುದೇ ರೀತಿಯ ಜನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡುವಂಥಲ್ಲಿ ನಾವೆಲ್ಲರೂ ತಯಾರಾಗಬೇಕು ಅಂತ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಸಾಕಷ್ಟು ಹೆಸರು ಪಡ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿರುವಂತಹ ವಯೋಧಿಕವಾಗಿರುವಂತಹ ಜಿಲ್ಲೆಗಳ ಪೈಕಿ ಉಡುಪಿ ಒಂದು. ಇನ್ನೂ ಒಂದಿಷ್ಟು ಚೆನ್ನಾಗಿ ಆಗ್ಬೇಕಂತ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಎಲ್ಲರಿಗೂ ಧನ್ಯವಾದಗಳು. ಪ್ರಸಕ್ತ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರಾದ ನಾವೆಲ್ಲರೂ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಯಾವ ರೀತಿ ಕಾರ್ಯವಿಸ್ತಾರವನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಉದ್ಘಾಟನಾ ಮಾತುಗಳಲ್ಲಿ ನಮಗೆ ಸವಿಸ್ತಾರವಾಗಿ